ಏನು ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ತೀವಿ ಅಂತ ಹೇಳ್ತಿರುವಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮೊನ್ನೆ ಗಾಂಧಿಯವರ ಹೆಸರನ್ನ ಯೋಜನೆಯಿಂದ ಕೈ ಬಿಟ್ಟರು, ಉದ್ಯೋಗ ಖಾತ್ರಿ ಯೋಜನೆಯಿಂದ ಅಂತ ಹೇಳಿ ಅದೇ ಒಂದು ಕಾರಣಕ್ಕೆ ವಿಶೇಷ ಅಧಿವೇಶನವನ್ನೇ ಕರೆದು ಚರ್ಚೆ ಮಾಡ್ತು. ಆದರೆ ಈ ನಾಡಿಗೆ ಬೆಳಕು ಕೊಟ್ಟಂತ, ಈ ನಾಡಿಗೆ ವಿದ್ಯುತ್ ಕೊಟ್ಟಂತ, ಈ ನಾಡಿನ ಅಭ್ಯುದಯಕ್ಕೆ, ಪ್ರಗತಿಗೆ ಇಷ್ಟೊಂದು ಕರ್ನಾಟಕ ಉಳಿದ ರಾಜ್ಯಗಳಿಗೆ ಹೋಲಿಸಿದ ಅತಿ ಹೆಚ್ಚು GST ತೆರಿಗೆಯನ್ನು ಪಾವತಿ ಮಾಡುವ, ವಸೂಲಿ ಮಾಡುವ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿದೆ. ಅತಿ ಹೆಚ್ಚು ಪ್ರಗತಿಯನ್ನು ಸಾಧಿಸುವ ದೇಶದ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿದೆ. ಅದಕ್ಕೆ ಏನು ಕಾರಣ? ಇಲ್ಲಿ ಉದ್ಯಮ ಚಟುವಟಿಕೆಗಳಿಗೆ, ವ್ಯವಹಾರಗಳಿಗೆ, ನೀರಾವರಿಗೆ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಮೂಲಸೌಕರ್ಯಗಳಿಗೆ ಅಗತ್ಯವಾಗಿ ಬೇಕಾಗಿದ್ದಂಥ ವಿದ್ಯುತ್ ಈ ರಾಜ್ಯದಲ್ಲಿ ಯಥೇಚ್ಛವಾಗಿ ಉತ್ಪಾದನೆ ಆಗಿದ್ದರಿಂದಾಗಿ ಆರಂಭದ ವರ್ಷಗಳಲ್ಲಿ ಆ ವಿದ್ಯುತ್ ಉತ್ಪಾದನೆಗೆ ಯಾರು ನೆರವಾದವರು, ಯಾರು ಅದಕ್ಕಾಗಿ ತ್ಯಾಗ ಮಾಡಿದವರು? ಇದೇ ಮಲೆನಾಡಿನ ಜನ, ಅದರಲ್ಲೂ ವಿಶೇಷವಾಗಿ ಮಲೆನಾಡಿನ ಬಡ ದೀವರು. ಇಡೀ ಶರಾವತಿ ಕಣಿವೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿದ್ದವರು ಬಡ ದೀವರ ಕುಟುಂಬಗಳು. ಅವತ್ತು ಅವರು ಮುಳುಗಡೆ ಆದಾಗ, ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಅವರ ಜಮೀನು ಮನೆಗಳು ಕಳೆದುಕೊಂಡಾಗ ಯಾವ ಕಾನೂನುಗಳು ಅವರ ನೆರವಿಗೆ ಬರಲಿಲ್ಲ, ಯಾವ ಮಾನವ ಹಕ್ಕುಗಳು ಅವರ ನೆರವಿಗೆ ಬರಲಿಲ್ಲ. ಇವತ್ತು 75-80 ವರ್ಷಗಳಲ್ಲಿ ಅವರು ಸ್ವಂತ ಪ್ರಯತ್ನದ ಮೇಲೆ ಬದುಕನ್ನು ಕಟ್ಕೊಂಡಿದ್ದಾರೆ. ಸರ್ಕಾರದ ಬಿಡಿಗಾಸಿನ ನೆರವಿಲ್ಲದೆ, ಕೃತಜ್ಞ ಸರ್ಕಾರದ ನೆರವನ್ನು ಬಯಸದೆ ಅವರು ಬದುಕನ್ನು ಕಟ್ಕೊಂಡಿದ್ದಾರೆ. ಆದರೆ ಈ ಕೃತಜ್ಞ ವ್ಯವಸ್ಥೆ, ಅಂದರೆ ಉಪಕಾರ ಮಾಡಿದ್ರಿಗೆ ಅಪಕಾರ ಮಾಡುವಂಥ ವ್ಯವಸ್ಥೆ ಇವತ್ತು ಅವರನ್ನು ಮತ್ತೆ ಬೀದಿ ಪಾಲು ಮಾಡ್ತಾ ಇದೆ. ಇಂತಹ ಅನ್ಯಾಯವನ್ನು ಜಗತ್ತಿನ ಯಾವ ಮೂಲೆಯಲ್ಲಾದರೂ ನೋಡ್ಲಿಕ್ಕೆ ಸಾಧ್ಯ ನಾವು. ಮತ್ತು ನಾವು ಹೇಳ್ತೀವಿ ನಮ್ಮದು ಪ್ರಜಾಪ್ರಭುತ್ವ, ನಮ್ಮದು ಸಂವಿಧಾನ ಪಾಲಿಸುವ ಸರ್ಕಾರ, ಅಂಬೇಡ್ಕರ್ ಆಶಯಗಳನ್ನು ಎತ್ತಿ ಹಿಡಿಯುವ ಸರ್ಕಾರ. ಇಂತಹ ಕ್ರಮಗಳು ಯಾವ ರೀತಿಯಲ್ಲಿ ಸಂವಿಧಾನಕ್ಕೆ ಪೂರಕವಾಗಿದೆ, ಅಂಬೇಡ್ಕರ್ ಆಶಯಕ್ಕೆ ಪೂರಕವಾಗಿದ್ದಾವೆ ಅಥವಾ ಗಾಂಧಿಯವರ ಆಶಯಕ್ಕೆ ಪೂರಕವಾಗಿದ್ದಾವೆ?